ವಿರಾನಿಕಾ, ನೀವು ಹೇಳಬೇಕು, ಈಗ ಸಿನಿಮಾ ಅಂದಾಗ ಹೀರೋಯಿನ್ ಅಂದಾಗ ಗ್ಲಾಮರಸ್ ಆಗಿ ಕಾಣಬೇಕು, ಜೊತೆಗೆ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಡೆಫಿನೆಟ್ಲಿ ಕ್ರಿಯೇಟ್ ಆಗ್ತಾರೆ, ಈಗಲೂ ಇರ್ತಾರೆ. ಸೊ ನೀವು ನಿಮ್ಮನ್ನು ಹೆಂಗೆ ಈ ಚಿತ್ರದಲ್ಲಿ ತೊಡಗಿಸ್ಕೊಂಡ್ರಿ, ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತಿದ್ರಿ? ಇಲ್ಲೇನೋ ಸಮ್ ಚೇಂಜಸ್ ಬೇಕು ಅಂದರೆ ಡೈರೆಕ್ಟ್ರು ನಿಮ್ಗೆ ಹೆಂಗೆ ಹೇಳ್ತಾ ಇದ್ರು? ನಿಮಗೆ ಕೆಲವು ಸತಿ ಅನ್ಸುತ್ತೆ ಸರಿ ಬಂದಿಲ್ಲ, ಇನ್ನೊಂದ್ಸಲ ಮಾಡೋಣ, ಈ ಥರದ್ದು ಏನಾದರೂ ಆಗ್ತಿತ್ತಾ? ಅಂದರೆ ನಾನು ಬಿಗಿನಿಂಗ್ಗೆ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಬಿಟ್ಟೆ ಬಂದಿದ್ದು. ನಾನು ಉಷಾ ಭಂಡಾರಿ ಮೇಡಮ್ ಸ್ಟೂಡೆಂಟ್ ನಾನು. ಸೊ ಅವ್ರ ಆ್ಯಕ್ಟಿಂಗ್ ಇದರಲ್ಲಿ ಇನ್ಸ್ಟಿಟ್ಯೂಷನಲ್ಲೇ ನಾನು ಕಲ್ತಿದ್ದು. ದೆನ್ ಅದಾಗಿದ್ಮೇಲೆ ಆಲ್ಮೋಸ್ಟ್ ಬಿಫೋರ್ ಎಲ್ಲ ನಾನು ಏನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ಸುಮ್ಮನೆ ಆಡಿಷನಿಗೆ ಹೋಗ್ತಾಯಿದ್ದೆ. ಲೈಕ್ ಏನಂತ ಹೇಳಿದ್ರೆ ಸೆಲೆಕ್ಟ್ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಅಲ್ಲಿ ಹೋದಾಗ ಸ್ಕ್ರಿಪ್ಟ್ ಸಿಗ್ತಾ ಇತ್ತು ನನಗೆ. ಆ ಸ್ಕ್ರಿಪ್ಟನ್ನ ತಗೊಂಡು ಫೋಟೋ ಹೊಡ್ಕೊಂಡು ಅದನ್ನು ಇದ್ರ ಮುಂದೆ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದು ನಾನು ಫಸ್ಟ್ ಹೆಜ್ಜೆ ನಾನು ಸ್ಟಾರ್ಟ್ ಮಾಡಿರೋದು. ದೆನ್ ಅದಾಗಿದ್ಮೇಲೆ ನಾನು ಕಲ್ತಿರೋದೆಲ್ಲ ಆಲ್ಮೋಸ್ಟ್ ಶೂಟಿಂಗ್ ಸೆಟ್ಟಲ್ಲೇ. ಯಾಕಂದರೆ ತುಂಬ ದೊಡ್ಡ ಅಂತ ಆರ್ಟಿಸ್ಟ್ಗಳು ಬರ್ತಾರೆ, ಅವ್ರ ಎದುರುಗಡೆ ಟೈಮ್ ಕಿಲ್ ಮಾಡಬಾರ್ದು, ನಾವು ನಮ್ಮದೇ ಆದಂಥ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಂಡಿರಬೇಕು. ಸೊ ಆ ಟೈಮಲ್ಲೆಲ್ಲ ಜಾಸ್ತಿ ಪ್ರಿಪೇರ್ ಆಗ್ತಿದ್ವಿ, ಯಾಕಂದರೆ ಅವ್ರ ಎದುರುಗಡೆ ಬೈಸ್ಕೋಬಾರ್ದು ಅಂತೇಳಿ. ಏನೋ ಡೈರೆಕ್ಟ್ರು ಬಂದ್ಬಿಟ್ಟು ಒಬ್ಳನ್ನೇ ನಿಂತ್ಕೊಂಡು ಬೈಯೋದು ಬೇರೆ, 100 ಜನದ ಏನಮ್ಮ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದೆ ಅಂತ ಬೈಯೋದು ಬೇರೆ. ಆ ಸಿಚುವೇಶನಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟು ಪ್ರಿಪೇರ್ಡ್ ಆಗಬೇಕು ಅದನ್ನ ನಾನು ಮಾಡ್ತಾ ಇದ್ದೆ ಬಿಗಿನಿಂಗ್ಗೆ. ಅದು ಈ ಓಂ ಶಿವಂ ಸೆಟ್ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಸೆಟ್ಟಲ್ಲೂ ಸೇಮ್ ಅದೇ ಥರ. ಈ ಸೆಟ್ಟಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಯೂಶಲಿ ನಾನು ಹುಡುಕ್ತಾ ಇದ್ದಿದ್ದು ಸ್ಕ್ರಿಪ್ಟ್ ಹೇಗಿದ್ದಿದ್ರೆ ನನಗೆ ಗ್ಲಾಮರು ಓಕೆ, ಅಥವಾ ಏನಂತ ಹೇಳಿದ್ರೆ ಇವನ್ ಹಳ್ಳಿ ಹುಡುಗಿನೂ ಓಕೆ. ನನಗೇನಂತ ಹೇಳಿದ್ರೆ ಒಳ್ಳೆ ಆರ್ಟಿಸ್ಟ್ ಅಂತ ತೋರಿಸೋದಕ್ಕೆ ಯಾವ ಕ್ಯಾರೆಕ್ಟರ್ ಬಂದ್ರು ನಾನು ಓಕೆ. ಪ್ರೂವ್ ಮಾಡ್ಬೇಕು, ನನಗೆ ಮೇನ್ ಆಗಿ ನಾನು ಒಂದೊಳ್ಳೆ ಆರ್ಟಿಸ್ಟ್ ಅನ್ನೋದು ಪ್ರೂವ್ ಮಾಡಬೇಕು. ನಾನು ಈ ಹುಡುಗಿ ಏನು ಬೇಕಾದ್ರೂ ಕೊಟ್ಟರೆ ಏನು ಅದನ್ನ ಮಾಡ್ತಾಳೆ ಅನ್ನೋದೊಂದನ್ನು ಪ್ರೂವ್ ಮಾಡಬೇಕು ಅಂತ ನನ್ನಿದ್ದು. ಇದರಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಅಂಜಲಿ ಅನ್ನೋ ಕ್ಯಾರೆಕ್ಟರು ಫಸ್ಟಿಗೆ ಬಬ್ಲಿ ಥರ ಇತ್ತು, ಸಡನ್ ಆಗಿ ಚೇಂಜ್ ಆಗ್ಬಿಡೋದು. ಅದು ಆ ವೇರಿಯೇಷನ್ ಸಿಕ್ತಲ್ವಾ. ಸೊ ಸರ್ ಏನು ಹೇಳಿದ್ರು, ಬಿಗಿನಿಂಗ್ ನಮ್ಮ ಶೂಟ್ ಎಲ್ಲ ಲೈಕ್ ಏನಂತಾರೆ ಬಬ್ಲಿ ಆ ಥರದ್ದೆಲ್ಲ ಸ್ಟೋರೀಸ್ಗಳು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಕಸ್ಮಾತ್ ಸ್ಪೆಷಲಿ ಆಲ್ಮೋಸ್ಟ್ ಬೇರೆ ಯಾವುದು ಸೀನ್ಸ್ಗಳಲ್ಲೆಲ್ಲ ನಂದು ಮತ್ತು ಅಪೂರ್ವ ಮ್ಯಾಮಿಂದ ಒಂದು ಸೀನ್ಸ್ ಇತ್ತು. ಆ ಟೈಮಲ್ಲಿ ಅಪೂರ್ವ ಮ್ಯಾಮ್ ಹೇಳ್ತಿದ್ರು ನನಗೆ ಏನು ಮಾಡಬೇಕು ಏನಾದ್ರೆ ಅಂದರೆ ಸ್ಟಾರ್ಟ್ ಇನ್ನೇನು ಶೂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಿಂಗೆ ಮಾಡ್ಕೊಳ್ಳೋಣ ಅಂತೇಳಿ. ಅಂದರೆ ಒಬ್ರು ದೊಡ್ಡ ಆರ್ಟಿಸ್ಟ್ ನಮ್ಮ ಜೊತೆ ಮಾಡ್ಬೇಕಾದ್ರೆ ವಿ ಆರ್ ಸೋ ಮೆನಿ ಥಿಂಗ್ಸ್ ಟು ಲರ್ನ್ ಅವ್ರ ಕಡೆಯಿಂದ. ಹೌದು. ಸೊ ಅವರು ನಮಗೆ ಏನಂತಾರೆ ಹೇಳ್ತಾರೆ, ಓಕೆ ಮೇಡಮ್, ಇಲ್ಲ ಓಕೆ ಮೇಡಮ್ ಮಾಡೋಣ ಅಂತೇಳಿ. ಅಂದ್ರೆ ಯಾರೋ ಒಬ್ರು ಸಜೆಷನ್ ಕೊಡ್ತಾ ಇದಾರೆ, ಅದನ್ನ ನಾವು ತಗೊಳ್ಳೋಂತ ಮನಸ್ಥಿತಿ ನಮಗಿರ್ಬೇಕು. ಅಂಡ್ ನಮ್ ಡೈರೆಕ್ಟರ್ ಕೂಡ ಅಷ್ಟೇ, ನಾನೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಎಲ್ಲರ ಎದುರುಗಡೆ ಹೋಗ್ಬಿಟ್ಟು ಏನಮ್ಮ ಹಂಗ್ ಮಾಡ್ತಿದ್ದೆ ಅಂತ ಮಾಡ್ತಾ ಇರ್ಲಿಲ್ಲ. ಈಸ್ ವೆರಿ ಗುಡ್. ಈ ಯೂಸ್ ಟು ಕಮ್ ಮೇಲೆ ಬಂದು ಸೈಡಲ್ಲಿ ನಿಂತ್ಕೊಂಡು, ನೋಡಮ್ಮ ಈ ತರ ಇದೆ, ನಿನಗೆ ಈಗಿದೆ ನೋಡು, ಟೈಮ್ ಆಗ್ತಾ ಇದೆ, ಇಷ್ಟೊತ್ತಿಗೆ ನೀವು ಮುಗಿಸ್ಬೇಕು ಹೇಳ್ಬಿಡೋರು. ಯಾಕಂತ ಹೇಳಿದ್ರೆ ಇವನ್ ಎಷ್ಟೇ ಏನಿದೆ ಆದ್ರೂ ಒಂದು ಬಜೆಟ್ ಕನ್ಸೆಂಟು, ಒಂದು ಟೈಮ್ ಕನ್ಸೆಂಟ್ ಅಂತ ಇರುತ್ತೆ. ಇವತ್ತಿಗೆ ಇಷ್ಟು ಸೀನ್ ಮುಗಿಬೇಕು ಅನ್ನೋದಿರುತ್ತೆ. ಆ ಮೈಂಡ್ ಸೆಟ್ ಅಲ್ಲಿ ಇರುವಾಗ ನಾವು ಕೂಡ ಜಾಸ್ತಿ ಅವ್ರ ಟೈಮ್, ಅವರಿಗೆ ಜಾಸ್ತಿ ಟೆನ್ಷನ್ಸ್ಗಳಿರುತ್ತೆ, ನಂದೊಬ್ಳದೇ ಅಲ್ಲ. ಸೊ ಆ ಟೈಮಲ್ಲೆಲ್ಲ ಸ್ಪೆಷಲಿ ನನ್ನ ಓಡಿಸೋಂಥ ಸೀನ್ಸ್ಗಳಾಗಿರ್ಬೋದು, ಅಥವಾ ನನ್ನ ಮರ ಹಚ್ಸಿರೋಂಥ ಸೀನ್ಸ್ಗಳಾಗಿರ್ಬೋದು, ಕೆಲವೊಂದು ಎಮೋಷ್ನಲ್ ಸೀನ್ಸ್ಗಳನ್ನೆಲ್ಲ ಕಟ್ಬೇಕಾದ್ರೆ ತುಂಬ ಪ್ರಿಪೇರ್ ಮಾಡಿದ್ದಾರೆ ನನ್ನ. ಲೈಕ್ ಹೇಳಿದ್ರೆ ಎಲ್ಲ ಬಿಗಿನಿಂಗ್ಗೆ ಹಿಂದಿನ ದಿವಸ ನಾವು ಮಂಡ್ಯದಲ್ಲೆಲ್ಲ ಉಳ್ಕೊಂಡಾಗ ನಮಗೆ ಪ್ರಾಕ್ಟೀಸಿಗೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬಂದಿತ್ತು. ಲೈಕ್ ಪೇಪರ್ಸ್ಗಳೆಲ್ಲ ಏನೇನೆಲ್ಲ ಡೈಲಾಗ್ಸ್ ಎಲ್ಲ ಹಿಂದಿನ ದಿವಸನೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅದಾಗಿದ್ಮೇಲೆ ಶೂಟಿಂಗಲ್ಲಿ ಫಸ್ಟ್ ಬಂದಿದ ತಕ್ಷಣ ಎಲ್ಲ ಪೂಜೆ ಆದಮೇಲೆ ಒಂದ್ಸಲ ಬಂದ್ಬಿಟ್ಟು ನನಗೆ ಹೇಳೋರು, ಇವನ್ ಎಷ್ಟೇ ನಮ್ಮ ಡೈರೆಕ್ಟರ್ ಅಂದರೆ ಕೋ ಡೈರೆಕ್ಟರ್ಸ್ ಏನೇ ಹೇಳಿದ್ರು ನಮ್ಮ ಡೈರೆಕ್ಟರ್ ಫಸ್ಟ್ ಒಂದ್ಸಲ ಬಂದ್ಬಿಟ್ಟು ಹೇಳೋರು ನನಗೆ, ನೋಡು ಇದು ಇವತ್ತು ಈ ತರ ಮಾಡಬೇಕು, ಇದನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ತರೋ ಏನ್ ಕೆಲಸ ಮಾಡಕ್ಕಿದೆ ಅದು ನನಗೆ ಹೇಳ್ಬಿಡೋರು. ನನ್ನದಾಗಿದ್ಮೇಲೆ ನಾನೊಂದ್ಸಲ ನಾನು ವೇರಿಯೇಷನ್ ಕೊಡ್ತಾ ಇದ್ದೆ, ಇನ್ನೇನಾಗಿಲ್ಲ ಅಂದ್ರೆ ಮೇಡಮ್ ಒಂಚೂರು ಈ ತರ ಕೊಡು ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ತಿದ್ದೋರು. ಸೊ ಯೂಶಲಿ ನಾವು ಏನ್ ಕಲ್ತಿದೀವಿ ಏನಂತ ಹೇಳಿದ್ರೆ ಇಂಥ ಟೆಕ್ನಿಷಿಯನ್ಸ್ ಗಳಿಂದಾನೇ ಕಲ್ತಿರೋದು ನಾವು ಆಲ್ಮೋಸ್ಟ್. ಡೈರೆಕ್ಟರ್ ಹಂಗಾದ್ರೆ ಮಾತಾಡ್ಲೇಬೇಕು. ಗೀತೆಗಳು ಆಲ್ರೆಡಿ ರೀಚ್ ಆಗಿಬಿಟ್ಟಿದೆ, ನಿಮ್ಮ ಹಾಡುಗಳು. ಸೊ ನಾಗೇಂದ್ರ ಪ್ರಸಾದ್ ಅವರು, ಕವಿರಾಜ್ ಅವರು, ಅವರ ಎಫರ್ಟ್ ಬಗ್ಗೆ. ಇನ್ನೊಂದು ಸಾಂಗ್ ಸಂಸ್ಕೃತದಲ್ಲಿದೆ, ಒಂದು ಸಾಂಗ್ ಇಡೀ ಶ್ರೀರಾಮ್ ತಪಸ್ವಿ ಅವರು ಬರ್ತಿದ್ದಾರೆ. ಅವರು NM ಕೀರವಾಣಿ ಅವರ ಅಸಿಸ್ಟೆಂಟ್, ಹೈದರಾಬಾದ್ ಅವರು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆ ಶಿವನ್ ಸಾಂಗು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಸಿನಿಮಾ ಇಷ್ಟು ರೀಚ್ ಆಗೋ ಕಾರಣ ಅದೊಂದೇ ಸಾಂಗ್ ಮೇಜರ್ ಆಗಿ. ಇವರು ನಮ್ಮ ಭಾರ್ಗವ ಕೃಷ್ಣ ಅವರ ಮಾತಿನಲ್ಲಿ ಸೆಪ್ಟೆಂಬರ್ 5ಕ್ಕೆ ನೀವು ವೆಲ್ಕಮ್ ಮಾಡಿ ನಿಮ್ಮ ಸಿನಿ ಪ್ರೇಕ್ಷಕರನ್ನ. ಈಗಾಗಲೇ 3-4 ಸಾಂಗ್ಸ್ ಏನು ರಿಲೀಸ್ ಆಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಆ್ಯಂಡ್ ಫಸ್ಟ್ ಸಿನಿಮಾಗೆ ಇಷ್ಟೆಲ್ಲ ರೆಸ್ಪಾನ್ಸ್ ನನಗೆ ಸಿಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ಟ್ರೈಲರ್ ಆಲ್ರೆಡಿ ರೀಚ್ ಆಗ್ತಿದೆ, ತುಂಬ ಕಾಂಪ್ಲಿಮೆಂಟ್ಸ್ ಆಗಲಿ ಎಲ್ಲ ಫೋನ್ ಮಾಡಿ ತಲುಪಿಸಿದ್ದಾರೆ ಚೆನ್ನಾಗಿ ಬಂದಿದೆ ಅಂತ. ಇದೇ ಸೆಪ್ಟೆಂಬರ್ 5ನೇ ತಾರೀಕು ಒಂದು ಹೊಸ ಪ್ರಯತ್ನ ಬಿದ್ದಿದ್ದೀವಿ, ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನೀವು ವೆಲ್ಕಮ್ ಮಾಡಬೇಕು ನಾಯಕ ನಟಿ
ಸೊ ಈ ಎಲ್ಲರೂ ನೋಡುವಂಥ ಚಿತ್ರ ನಮ್ಮ ಓಂ ಶಿವಂ ಚಿತ್ರ. ಇಡೀ ನಿಮ್ಮ ಫ್ಯಾಮಿಲಿನ ಕರ್ಕೊಬಂದ್ಬಿಟ್ಟು ಈ ಚಿತ್ರವನ್ನು ನೋಡ್ಬೋದು. ಈ 18 ಮತ್ತು 20 ವರ್ಷದಲ್ಲಿ ಆಗುವಂಥ ಲವ್, ಒಂದು ಪೇರೆಂಟ್ಸ್ ಜೊತೆ ಒಂದು ಮಗ ಮತ್ತು ಮಗಳು ಅಪ್ಪ ಅಮ್ಮನ ಜೊತೆ ಇರುವಂಥ ಪ್ರೀತಿ, ನಿಮ್ಮ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಚಿತ್ರ. ಈಗಾಗಲೇ ನೀವು ಸಾಂಗಿಗೆ ಒಳ್ಳೆ ಏನಂತಾರೆ ರಿವ್ಯೂಸನ್ನು ಕೊಟ್ಟಿದ್ದೀರಾ. ನಮ್ಮ ಟ್ರೈಲರ್ ಕೂಡ ಒಂದು 3 ಡೇಸ್ ಮುಂಚೆ ರಿಲೀಸ್ ಆಗಿದೆ. ಸೊ ಪ್ಲೀಸ್ ಎಲ್ಲರೂ ಕೂಡ ನೋಡಿ. ಸೆಪ್ಟೆಂಬರ್ 5ಕ್ಕೆ ನಾವು ಥಿಯೇಟರಿಗೆ ಬರ್ತಾ ಇದ್ದೀವಿ. ಸೊ ನೀವೆಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನಮ್ಮ ಚಿತ್ರವನ್ನು ನೋಡಿ. ನಿರ್ಮಾಪಕರ ಮಾತಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಕರ್ನಾಟಕ ಜನ ಇವಾಗ ಈ ಹಾಡುಗಳಿಗೆ ಹೆಂಗೆ ಆಶೀರ್ವಾದ ಮಾಡಿದಿರೋ ಅದೇ ಥರ ಸಿನಿಮಾಗೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಈಗಾಗಲೇ ಎಲ್ಲ ಹೊಸ ಸಿನಿಮಾಗಳು ಬರ್ತಾ ಇದೆ, ಎಲ್ಲರೂ ಒಂದು ರೀತಿಯಲ್ಲಿ ಗೆಲ್ಲಿಸ್ತಾ ಇದ್ದೀರಾ. ಅದೇ ಥರ ನನ್ನ ಸಿನಿಮಾಗೆ ಒಂದು ಅವಕಾಶ ಕೊಡಿ. ಮತ್ತು ನಂದು ಒಂದು ಕನಸು, ಆ ಕನಸಲ್ಲಿ ಕಷ್ಟ ಬಿದ್ದು ಏನು ಮಾಡಿದ್ದೀನಿ ಅಂತ ನೀವು ತೆರೆ ಮೇಲೆ ನೋಡಿ ನಿಮ್ಮ ಅನಿಸಿಕೆ ಕೂಡ ಮತ್ತೆ ನಾನು ಇನ್ನೊಂದು ಸರಿ ನೀವು ಹೇಳ್ಬೋದು ನನ್ನ ಜೊತೆ ಇಂಟ್ರೂಲಿ. ಖಂಡಿತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಿರ್ದೇಶಕರು ನೀವು ಹೆಂಗೆ ವೆಲ್ಕಮ್ ಮಾಡ್ತೀರಿ? ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ. ಬರ್ಲಿಲ್ಲ ಅಂದ್ರೆ ಸುಮ್ಮನಿರಲ್ಲ ನಮ್ಗೆ. ಮತ್ತೆ ಹೊಸ ಕಲಾವಿದ್ರ ಜೊತೆ ಒಂದಿಷ್ಟು ಜನ ಹಳೆ ಕಲಾವಿದರು ಇಂಡಸ್ಟ್ರಿಯಲ್ಲಿ ಇರುವಂತಹ ಸುದೀಪ್ ಸರ್ ಆಗಿರ್ಬೋದು, ಕಾಕಟ್ ಸುದಿ, ವರ್ಧನ್, ಎಸ್ ಶೆಟ್ಟಿ, ಅಪ್ರೂವ ಮೇಡಮ್, ಲಕ್ಷ್ಮಿ ಮೇಡಮ್, ರವಿ ಕಾಳೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಾರೆ. ಅದ್ರ ಜೊತೆಗೆ ಹೊಸ ಹೀರೋ ಡೆಬ್ಯೂ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ದಯವಿಟ್ಟು ಥಿಯೇಟರ್ಗೆ ಬಂದು ಎಲ್ಲ ಸಿನಿಮಾ ನೋಡಿ. ಸೆಪ್ಟೆಂಬರ್ 5ನೇ ತಾರೀಕು. ನನ್ನ ವಿಷಸ್ ಏನು ಗೊತ್ತಾ, ನೀವು ರಾಜ್ ಬಹದ್ದೂರ್ ಆಲ್ವಿನ್ ಆಗಿದ್ರಿ, ಅಫ್ಕೋರ್ಸ್ ಈಗ ಓಂ ಶಿವಂ ಆಲ್ವಿನ್ ಆಗಿ ಅಂತ ನನ್ನ ವಿಷಸ್. ನೀವು ಸರ್ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡಿದ್ರಿ, 100 ಸಿನಿಮಾಗಳನ್ನು ಮಾಡುವಂತಾಗಲಿ ಅನ್ನೋದು ನಮ್ಮ ವಿಷಸ್. ಜೊತೆಗೆ ನಿಮ್ಮ ಚಬ್ಬಿ ಚಿಕ್ಸ್ ಭಾಳ ಚೆನ್ನಾಗಿದೆ, ಅತ್ಯದ್ಭುತ ಸಿನಿಮಾಗಳನ್ನು ಸಿನಿಮಾ ಇಂಡಸ್ಟ್ರಿ ಕೊಡಿ. ಇವ್ರದ್ದು ಕಣ್ಣು ತುಂಬ ಚೆನ್ನಾಗಿದೆ. ಇಟ್ ಈಸ್ ಸೋ ಕನೆಕ್ಟಿಂಗ್. ಒಂದು ಒಳ್ಳೆಯ ಸಿನಿಮಾ ಕೊಡ್ತಾ ಇದ್ರಿ, ಇನ್ನೂ 100 ಸಿನಿಮಾಗಳನ್ನು ಕೊಡೋ ಹಾಗಾಗಲಿ ಅಂತ ನಮ್ಮ ಕಡೆಯಿಂದ ವಿಶಸ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.